ಎಲ್ಲರಿಗೂ ನಮಸ್ಕಾರ. ಆರ್ ಎಸ್ ಫ್ಲೆಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ದೇಶದಾದ್ಯಂತ ಮಾರ್ಚ್ 22ರಿಂದ 4 ದಿನ ಬ್ಯಾಂಕ್ ರಜೆ ಇದೆ. ಅದ್ರ ಬಗ್ಗೆ ನಾನು ಸಂಪೂರ್ಣವಾದಂಥ ಮಾಹಿತಿನ ಕೊಡ್ತೀನಿ. ಎಲ್ಲೂ ಸ್ಕಿಪ್ ಮಾಡ್ದೇನೆ ಕಂಪ್ಲೀಟಾಗಿ ವಿಡಿಯೋ ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನನ್ನ ಚಾನಲ್ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಕಂಟಿನ್ಯೂಸ್ ಅಪ್ಡೇಟ್ ಸಿಗ್ತಾ ಇರುತ್ತೆ. ನೋಡಿ, ನಾನು ಇವಾಗಲೇ ಹೇಳಿದಾಗೆ ಮಾರ್ಚ್ 22ರಿಂದ 4 ದಿನ ಬ್ಯಾಂಕ್ಗೆ ರಜೆ ಇದೆ ಅಂತ ಹೇಳಿದೆ. ಹಾಗಾದರೆ ಯಾಕೆ ಏನು ಅಂತ ಅದ್ರ ಬಗ್ಗೆ ನೋಡೋಣ. UFBU ಅಂದರೆ ಯುನೈಟೆಡ್ ಫೋರಮ್ ಆಫ್ ಬ್ಯಾಂಕ್ ಯೂನಿಯನ್ಸ್. ಇದು ಮಾರ್ಚ್ 24 ಮತ್ತು ಮಾರ್ಚ್ 25ರಂದು ದೇಶದಾದ್ಯಂತ ಬ್ಯಾಂಕ್ ಉದ್ಯೋಗಿಗಳ ಮುಷ್ಕರಕ್ಕೆ ಕರೆ ನೀಡಿದೆ. ಹಾಗಾಗಿ ಈ ಮುಷ್ಕರದಿಂದ ಸತತ 4 ದಿನಗಳ ಕಾಲ ಬ್ಯಾಂಕಿಂಗ್ ಸೇವೆಗಳಿಗೆ ಗಂಭೀರ ತೊಂದರೆ ಉಂಟಾಗುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಈ UFBU ಅಂದರೆ ಯುನೈಟೆಡ್ ಫೋರಮ್ ಆಫ್ ಬ್ಯಾಂಕ್ ಯೂನಿಯನ್ಸ್ ಅನ್ನೋದು 8 ಲಕ್ಷಕ್ಕೂ ಹೆಚ್ಚು ಬ್ಯಾಂಕ್ ಉದ್ಯೋಗಿಗಳನ್ನು ಪ್ರತಿನಿಧಿಸುವಂತಹ ಒಂದು ಸಂಘಟನೆ ಅಂತಲೇ ಹೇಳ್ಬೋದು. ಮತ್ತು ಈ ಎಲ್ಲ ಉದ್ಯೋಗಿಗಳು ಈ 2 ದಿನಗಳ ಮುಷ್ಕರಗಳಲ್ಲಿ ಭಾಗವಹಿಸ್ತಾರೆ. ಇದರಿಂದಾಗಿ ಬ್ಯಾಂಕ್ಗಳು ಸಾಮಾನ್ಯ ಕಾರ್ಯಾಚರಣೆಯನ್ನು ನಡೆಸಲು ಸಾಧ್ಯವಾಗದೆ ಗ್ರಾಹಕರಿಗೆ ಸೇವೆಗಳು ಸ್ಥಗಿತಗೊಳ್ಳುವಂತಹ ಸಾಧ್ಯತೆ ಇದೆ. ಹಾಗಾದರೆ ನೀವು ಕೇಳಬಹುದು, ಈ 24, 25 2 ದಿನ ಮುಷ್ಕರ ಇರುವಂಥದ್ದು, ನೀವು ಹೇಗೆ 4 ದಿನ ರಜೆ ಇದೆ ಅಂತ ಹೇಳ್ತೀರಾ ಅಂತ ಹೇಳಿಬಿಟ್ಟು ನೋಡಿ, ಈಗಾಗಲೇ ಈ ವಾರಾಂತ್ಯದಲ್ಲಿ ಅಂದರೆ ಬ್ಯಾಂಕ್ಗಳಿಗೆ ರಜೆ ಇದೆ. ಅಂದರೆ ಈ 22 ಮಾರ್ಚ್ ಏನಿದೆಯೋ ಇದು 4ನೇ ಶನಿವಾರ ಆಗಿರೋದ್ರಿಂದ ಆಲ್ಮೋಸ್ಟ್ ಯಾವಾಗಲೂ ಬ್ಯಾಂಕಿಗೆ ರಜೆ ಇರುತ್ತಲ್ವ, ರಜೆ ಇದೆ. ಹಾಗೆ ಮಾರ್ಚ್ 23 ಭಾನುವಾರ ಇರುತ್ತೆ, ಹಾಗಾಗಿ ಭಾನುವಾರವೂ ಸಹ ರಜೆ ಇರುತ್ತೆ. ಇದ್ರ ಜೊತೆಗೆ ಮಾರ್ಚ್ 24 ಮತ್ತು 25ರಂದು ನಡೆಯಲಿರುವಂತಹ ಈ ಮುಷ್ಕರ ಇದ್ರ ಸೇರಿಕೊಂಡು ಸತತವಾಗಿ 4 ದಿನ ಕಂಟಿನ್ಯೂಸ್ ಆಗಿ ರಜೆ ಇರುತ್ತೆ ಬ್ಯಾಂಕ್ಗೆ ಅಂತಲೇ ಹೇಳ್ಬೋದು. ನೋಡಿ, ಈಗಾಗಲೇ ನಿಮಗೆಲ್ರಿಗೂ ಡೌಟ್ ಸಹ ಬಂದಿರುತ್ತೆ, ಯಾವ ಕಾರಣಕ್ಕೋಸ್ಕರ ಮುಷ್ಕರ ಮಾಡ್ತಿರಬಹುದು ಅಂತ ಹೇಳಿಬಿಟ್ಟು. ಹಾಗಾದರೆ ಬ್ಯಾಂಕ್ ಉದ್ಯೋಗಿಗಳ ಬೇಡಿಕೆ ಏನಿರಬಹುದು ಅಂತಲೂ ಡೌಟ್ ಬಂದಿರುತ್ತೆ ಕೆಲವ್ರಿಗೆ. ನೋಡಿ, ಹಾಗಾದರೆ ಅದು ಒಂದೊಂದಾಗಿ ಏನಂತ ಹೇಳಿಬಿಟ್ಟು ನೋಡ್ತಾ ಹೋಗೋಣ ಬನ್ನಿ. ಹಾಗಾದರೆ ನೋಡಿ, ಈ ಬ್ಯಾಂಕ್ ಉದ್ಯೋಗಿಗಳ ಬೇಡಿಕೆಗಳು ಏನಂತ ಹೇಳಿದರೆ, ಒಂದನೇದಾಗಿ ಈ ಸರ್ಕಾರಿ ಸ್ವಾಮ್ಯದ ಬ್ಯಾಂಕ್ಗಳಲ್ಲಿ ಕೆಲಸ ಮಾಡುವಂತಹ ಉದ್ಯೋಗಿಗಳ ಮೇಲೆ ಒತ್ತಡ ಹೆಚ್ಚಾಗ್ತಿದೆ. ಅಂದರೆ ಕೆಲಸದ ಒತ್ತಡ ಹೆಚ್ಚಾಗ್ತಾ ಇದೆ. ಇದಕ್ಕೆ ಕಾರಣ ಏನಂತ ಹೇಳಿದರೆ, ಗ್ರಾಹಕರು ಹೆಚ್ಚಾದಂತೆ ದಿನದಿಂದ ದಿನಕ್ಕೆ ಅದಕ್ಕೆ ತಕ್ಕಂತೆ ಉದ್ಯೋಗಿಗಳನ್ನ ನೇಮಿಸ್ತಾ ಇಲ್ಲ. ಇದರಿಂದ ಇದನ್ನು ಪರಿಹರಿಸಬೇಕು ಅಂತ ಹೇಳಿಬಿಟ್ಟು ಸರ್ಕಾರಿ ಬ್ಯಾಂಕ್ಗಳು ತಕ್ಷಣ ಉದ್ಯೋಗ ನೇಮಕಾತಿಗಳನ್ನ ಕೈಗೊಳ್ಳಬೇಕು ಅಂತ ಹೇಳಿಬಿಟ್ಟು ಬೇಡಿಕೆನ ಇಟ್ಟಿದ್ದಾರೆ. ಒಂದಾಗಿ ಹೌದು, ಇದರಿಂದ ಸಾಕಷ್ಟು ಜನರಿಗೆ ಉದ್ಯೋಗ ಕೂಡ ಸಿಗುತ್ತೆ. ಹಾಗೆ ಬ್ಯಾಂಕ್ ಉದ್ಯೋಗಿಗಳ ಮೇಲೆ ಆಗ್ತಾ ಇರುವಂಥ ಕೆಲಸದ ಒತ್ತಡ ಕೂಡ ಸ್ವಲ್ಪ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಇದರ ಜೊತೆಗೆ ಹೊರಗುತ್ತಿಗೆ ಅಥವಾ ಕಾಂಟ್ರಾಕ್ಟ್ ಪದ್ಧತಿಯಲ್ಲಿ ಉದ್ಯೋಗಿಗಳನ್ನ ನೇಮಿಸೋ ಬದಲು ಶಾಶ್ವತವಾಗಿ ಉದ್ಯೋಗಿಗಳನ್ನ ನೇಮಿಸ್ಕೋಬೇಕು ಬ್ಯಾಂಕ್ಗೆ ಅಂತ ಹೇಳಿಬಿಟ್ಟು ಒತ್ತಾಯಿಸ್ತಾ ಇದ್ದಾರೆ. ಇದರಿಂದ ಏನಾಗುತ್ತೆ ಅಂದರೆ ಉದ್ಯೋಗ ಸುರಕ್ಷತೆ ಕೂಡ ಇರುತ್ತೆ, ಹಾಗೆ ಸ್ಥಿರತೆಯೂ ಕೂಡ ಖಾತ್ರಿಯಾಗುತ್ತೆ ಅವ್ರಿಗೂ ಕೂಡ. ಹಾಗೆ ಉದ್ಯೋಗಿಗಳು ಹೆಚ್ಚು ನಿಷ್ಠೆಯಿಂದ ಕೂಡ ಕೆಲಸ ಮಾಡ್ತಾರೆ. ಹಾಗಾಗಿ ಇದು ಒಂದು ಬೇಡಿಕೆನ ಇಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೆ ನೆಕ್ಸ್ಟ್ ಬೇಡಿಕೆ ಏನಂತ ಹೇಳಿದರೆ, RBI ಅಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸೇರಿದಂತೆ ಭಾರತದ ಆರ್ಥಿಕ ಸಂಸ್ಥೆಗಳೇನಿದಾವೋ ಇವು ಈಗಾಗಲೇ 5 ದಿನಗಳ ಕೆಲಸದ ವಿಧಾನವನ್ನು ಅನುಸರಿಸ್ತಿವೆ. ಹಾಗೆ ಇದೇ ವಿಧಾನವನ್ನು ಬ್ಯಾಂಕ್ಗಳಿಗೂ ಕೂಡ ಅನ್ವಯಿಸಬೇಕು ಅಂತ ಹೇಳಿಬಿಟ್ಟು ಬ್ಯಾಂಕ್ ಉದ್ಯೋಗಿಗಳು ಬೇಡಿಕೆನ ಇಟ್ಟಿದ್ದಾರೆ. ಇದರ ಅರ್ಥ ಏನಂತ ಹೇಳಿದರೆ, ಬ್ಯಾಂಕ್ ಉದ್ಯೋಗಿಗಳು ವಾರದಲ್ಲಿ ಕೇವಲ 5 ದಿನ ಮಾತ್ರ ಕೆಲಸ ಮಾಡಬೇಕು ಮತ್ತು 2 ದಿನ ರಜೆ ತಗೋಬೇಕು. ಇದು ಉದ್ಯೋಗಿಗಳ ಕೆಲಸ ಮತ್ತು ಜೀವನ ಸಮತೋಲನ ಸುಧಾರಿಸಲು ಸಹಾಯ ಆಗುತ್ತೆ ಅಂತ ಹೇಳಿಬಿಟ್ಟು, ಅಂದರೆ ಇವ್ರ ಬೇಡಿಕೆ ಏನು ಅಂದರೆ, ವಾರದಲ್ಲಿ 5 ದಿನ ಮಾತ್ರ ಕೆಲಸ ಮಾಡುವಂತಹ ಒಂದು ಏನು ವಿಧಾನ ಇದೆಯೋ ಇದು ಬ್ಯಾಂಕ್ಗಳಿಗೆ ಅನ್ವಯ ಆಗಬೇಕು ಅಂತ ಹೇಳಿಬಿಟ್ಟು ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ. ಇದಲ್ಲದೆ ಬ್ಯಾಂಕ್ ಸಿಬ್ಬಂದಿ ಮತ್ತು ಅಧಿಕಾರಿಗಳ ಮೇಲೆ ಆಗುತ್ತಿರುವಂತಹ ದಾಳಿ ಏನಿದೆಯೋ ಇದನ್ನು ತಡೆಗಟ್ಟಲಿಕ್ಕೆ ನಮ್ಮ ಸರ್ಕಾರವು ಕಟ್ಟುನಿಟ್ಟಾದಂತಹ ಒಂದು ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿಬಿಟ್ಟು ಯುನೈಟೆಡ್ ಫೋರಮ್ ಆಫ್ ಬ್ಯಾಂಕ್ ಯೂನಿಯನ್ಸು ಬೇಡಿಕೆ ಇಟ್ಟಿದೆ.
ಈ ಬ್ಯಾಂಕ್ ಉದ್ಯೋಗಿಗಳು ಮತ್ತು ಅಧಿಕಾರಿಗಳ ಸುರಕ್ಷತೆ ವಾತಾವರಣದಲ್ಲಿ ಕೆಲಸ ಮಾಡಲು ಸಾಧ್ಯವಾಗುವಂತೆ ಸುರಕ್ಷಾ ಕ್ರಮಗಳನ್ನ ಜಾರಿಗೊಳಿಸಬೇಕು ಅನ್ನೋದು ಇದರ ಉದ್ದೇಶ ಆಗಿರುತ್ತೆ. ಹಾಗಾಗಿ ಈ ಬೇಡಿಕೆ ಕೂಡ ಇಟ್ಟಿರ್ತಾರೆ. ಅಂದರೆ ಬ್ಯಾಂಕ್ ಸಿಬ್ಬಂದಿ ಮತ್ತು ಅಧಿಕಾರಿಗಳ ಮೇಲೆ ಏನೆಲ್ಲ ದಾಳಿಗಳಾಗ್ತಿದೆಯೋ ಇದ್ರ ಮೇಲೆ ಇದನ್ನು ತಡೆಗಟ್ಟಕ್ಕೆ ಕಟ್ಟುನಿಟ್ಟಾಗಿ ಒಂದು ಕ್ರಮಗಳನ್ನ ನಮ್ಮ ಸರ್ಕಾರ ತಗೋಬೇಕು ಅಂತ ಹೇಳಿಬಿಟ್ಟು ಅವರು ಒತ್ತಾಯ ಮಾಡ್ತಿದ್ದಾರೆ, ಬೇಡಿಕೆ ಇಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ನೆಕ್ಸ್ಟು ಇನ್ನೊಂದು ಪ್ರಮುಖ ಬೇಡಿಕೆ ಏನಂತ ಹೇಳಿದರೆ, ಈ IDBI ಬ್ಯಾಂಕ್ನಲ್ಲಿ ಸರ್ಕಾರವು ಕನಿಷ್ಠ 51% ಶೇರ್ಗಳನ್ನ ಉಳಿಸ್ಕೋಬೇಕು ಅಂತ ಹೇಳಿಬಿಟ್ಟು ಬೇಡಿಕೆ ಇಟ್ಟಿದ್ದಾರೆ. ಇದರಿಂದ ಏನಾಗುತ್ತೆ ಅಂದರೆ ಬ್ಯಾಂಕಿನ ನಿಯಂತ್ರಣ ಮತ್ತು ನಿರ್ವಹಣೆಯಲ್ಲಿ ಸರ್ಕಾರದ ಪಾತ್ರ ಖಾತ್ರಿಯಾಗುತ್ತೆ ಅಂತಲೇ ಹೇಳ್ಬೋದು ಮತ್ತು ಬ್ಯಾಂಕ್ ಸಿಬ್ಬಂದಿಗಳ ಭವಿಷ್ಯ ಕೂಡ ಸುರಕ್ಷಿತವಾಗಿರುತ್ತೆ. ಹಾಗಾಗಿ ನೋಡಿ, ಇದರಿಂದ ಸರ್ಕಾರಿ ಬ್ಯಾಂಕ್ಗಳು ಈ ಬೇಡಿಕೆಗಳನ್ನೆಲ್ಲ ಪರಿಗಣಿಸಿಬಿಟ್ಟು ಉದ್ಯೋಗಿಗಳ ಕಲ್ಯಾಣ ಮತ್ತು ಸುರಕ್ಷತೆಗೆ ಅಗತ್ಯವಾದಂತಹ ಕ್ರಮಗಳನ್ನ ತೆಗೆದುಕೊಳ್ಬೇಕು. ಇದರಿಂದ ಬ್ಯಾಂಕ್ ಉದ್ಯೋಗಿಗಳು ಹೆಚ್ಚು ಪ್ರಾಮಾಣಿಕತೆ ಮತ್ತು ಶ್ರದ್ಧೆಯಿಂದ ಕೆಲಸ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಅಂತಲೇ ಹೇಳ್ಬೋದು ಮತ್ತು ಗ್ರಾಹಕರಿಗೆ ಉತ್ತಮ ಸೇವೆ ನೀಡಲು ಕೂಡ ಸಾಧ್ಯವಾಗುತ್ತೆ ಅಂತಲೇ ಹೇಳ್ಬೋದು. ನೋಡಿ ಫ್ರೆಂಡ್ಸ್, ನಾನು ಈ ವಿಡಿಯೋ ಮಾಡಿದಿಷ್ಟೇ. ಏನಂತ ಹೇಳಿದರೆ, ಈಗ ಏನಾದರೂ ಕೆಲಸ ಇದ್ದರೆ ಮಾಡೋಣ ಬಿಡು ಅಂತ ಹೇಳಿಬಿಟ್ಟು ನಾವು ಪೆಂಡಿಂಗ್ ಇಟ್ಕೊಂಡಿರ್ತೀವಿ. ಆದರೆ ಈಗ ನಿಮಗೆ March 22ಇಂದ ರಜೆ ಇರೋದ್ರಿಂದ ನೀವು ವಿತಿನ್ ಸ್ಯಾಟರ್ಡೇ ಒಳಗಡೆ ಅಂದರೆ ಫ್ರೈಡೇ ತನಕ ನಿಮಗೆ ಏನು ಕೆಲಸ ಇರೋತ್ತೋ ಅದನ್ನು ನೀವು ಮುಗಿಸ್ಕೊಳ್ಳೋದು ಒಳ್ಳೆಯದು. ಯಾಕೆ ಅಂತ ಹೇಳಿದರೆ, ನಿಮಗೆ ನಾನು ಈಗಾಗಲೇ ಹೇಳಿದ ಹಾಗೆ 4 ಡೇಸ್ ರಜೆ ಇರುತ್ತೆ. 4 ದಿನ ಬ್ಯಾಂಕ್ ರಜೆ ಇರುತ್ತೆ. ಶನಿವಾರ, ಭಾನುವಾರ, ಸೋಮವಾರ, ಮಂಗಳವಾರ ಇಷ್ಟು ದಿನ ಕಂಟಿನ್ಯೂಸ್ ಆಗಿ 4 ದಿನ ರಜೆ ಇದೆ. ಹಾಗಾಗಿ ನಿಮಗೆ ಯಾವುದೇ ಬ್ಯಾಂಕ್ ಕೆಲಸಗಳನ್ನ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ನಿಮ್ಗೆ ಏನು ಕೆಲಸ ಇದೆಯೋ ಅಡ್ವಾನ್ಸ್ ಆಗಿ ಮಾಡ್ಕೋಬಿಡಿ. ಅಂದರೆ ಏನಿಲ್ಲ, ಇನ್ನು 2 ಡೇಸ್ ಅಷ್ಟೇ ಇರೋದು. ನಾಳೆ ಮತ್ತು ನಾಡಿದ್ದು 2 ದಿನ ಇದೆ. ಅದರಲ್ಲೇ ನೀವು ಮುಗಿಸ್ಕೋಬಿಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ನಿಮಗೆ ಈ ಇನ್ಫಾರ್ಮೇಷನ್ ತುಂಬ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಹಾಗೆ ನಿಮಗೆ ಈ ಇನ್ಫಾರ್ಮೇಷನ್ ತುಂಬ ಯೂಸ್ಫುಲ್ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಕಂಟಿನ್ಯೂಸ್ ಅಪ್ಡೇಟ್ ಸಿಗ್ತಾ ಇರುತ್ತೆ. Thanks for watching friends.